ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ಏನೇನು ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನು ತಿಳಿಸುವಂತಹ ಬುಲೆಟಿನ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ಸಾಕಷ್ಟು ಜನರಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಇವತ್ತು ಏನೇನು ಆಯಿತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ತುಪ್ಪದ ಹುಡುಗಿ ನಟಿ ರಾಗಿಣಿಗೆ ಆಗಮಿಸುವಂತೆ ಸೂಚನೆ ಕೊಟ್ಟರು. ರಾಗಿಣಿ ಹಾಜರಾಗಿಲ್ಲ. ನಿನ್ನೆ ಸಿಸಿಬಿ ರಾಗಿಣಿಯ ಸ್ನೇಹಿತ ರವಿಶಂಕರ್ ಅನ್ನುವಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತ್ತು. ಸಿಸಿಬಿ ಹೆಚ್ಚಿನ ವಿಚಾರಣೆಗಾಗಿ ನಟಿ ರಾಗಿಣಿಗೂ ಕೂಡ ನೋಟಿಸ್ ಕೊಟ್ಟಿತ್ತು. ಇವತ್ತು ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿ ಮಾಹಿತಿ ಕೊಡೋದಕ್ಕೆ ಸೂಚನೆ ಕೊಡಲಾಗಿತ್ತಾದರೂ ರಾಗಿಣಿ ಗೈರಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ನಟಿ ರಾಗಿಣಿ, ನನಗೆ ಕಡಿಮೆ ಅವಧಿಯಲ್ಲಿ ನೋಟಿಸ್ ಸಿಕ್ಕಿದೆ. ನಿನ್ನೆ ನನಗೆ ನೋಟಿಸ್ ಸಿಕ್ಕಿದೆ. ನಾನು ಸಿಸಿಬಿಗೆ ಇವತ್ತು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ವಕೀಲರು ಸಿಸಿಬಿಗೆ ಹೋಗಿದ್ದಾರೆ, ಕಾಲಾವಕಾಶ ಕೇಳಿದ್ದಾರೆ. ಸೋಮವಾರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ರಾಗಿಣಿ ಟ್ವೀಟ್ ಮಾಡಿದ್ದಾರೆ. ಆದರೆ ಸಿಸಿಬಿ ಅಧಿಕಾರಿಗಳು ಮತ್ತೆ ರಾಗಿಣಿಗೆ ನೋಟಿಸ್ ಕೊಟ್ಟಿದ್ದು ನಾಳೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ನಾಳೆಯೂ ವಿಚಾರಣೆಗೆ ಹಾಜರಾಗದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನಟಿ ರಾಗಿಣಿಗೆ ಕೊಟ್ಟಿದ್ದಾರೆ. ರಾಗಿಣಿ ಆಪ್ತ ರವಿಶಂಕರ್ ಬಂಧನದ ಬೆನ್ನಲ್ಲೇ ನಟಿ ಸಂಜನಾ ಆಪ್ತ ರಾಹುಲ್ನನ್ನು ಕೂಡ ಸಿಸಿಬಿ ವಶಕ್ಕೆ ಪಡೆದಿದ್ದಾರೆ. ಸಂಜನಾ ಗರ್ಲಾನಿ ಆಪ್ತ ರಾಹುಲ್ನನ್ನ ವಶಕ್ಕೆ ಪಡೆದಂತ ಸಿಸಿಬಿ ವಿಚಾರಣೆ ನಡೆಸಿದೆ. ರಾಹುಲ್ ಡ್ರಗ್ ಪೆಡ್ಲರ್ಗಳ ಜೊತೆ ಸಂಪರ್ಕದ ಅನುಮಾನದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದಂತ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಡ್ರಗ್ಸ್ ಸಿಗ್ತಿತ್ತು, ಯಾರ್ಯಾರಿಗೆ ಡ್ರಗ್ಸ್ ಪೂರೈಕೆ ಆಗ್ತಾ ಇತ್ತು ಎಂಬೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಪಾರ್ಟಿ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಇಟ್ಟುಕೊಂಡಿರುವಂತ ರಾಹುಲ್, ಈ ಬಗ್ಗೆಯೂ ಕೂಡ ವಿಚಾರಣೆ ನಡೆದಿದೆ. ರಾಗಿಣಿ ಬೆನ್ನಲ್ಲೇ ಸಂಜನಾಗೂ ಸಿಸಿಬಿ ಬಿಸಿ ಮುಟ್ಟಿಸುವಂತಹ ಎಲ್ಲಾ ಸಾಧ್ಯತೆ ಇದೆ. ನಟಿ ಸಂಜನಾ ಗರ್ಲಾನಿಗೂ ಸಿಸಿಬಿ ನೋಟಿಸ್ ಕೊಡುವ ಚಾನ್ಸಸ್ ಇದೆ. ಸಂಜನಾ ಆಪ್ತನ ವಿಚಾರಣೆ ನಡೆದಿದ್ದು ಆತನ ಮೊಬೈಲ್ನಲ್ಲಿ ಕೆಲ ವಿಡಿಯೋಗಳು ಪತ್ತೆಯಾಗಿದೆ. ಹಲವು ಪಾರ್ಟಿಗಳಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಜನಾಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಜನಾ, ಈ ಕೊಳಕಿನ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ನಾನೀಗ ಒಂದು ಹಿಂದಿ ಸಿನಿಮಾಗೆ ರೆಡಿ ಆಗ್ತಿದ್ದು ನಿಮ್ಮ ಹಾರೈಕೆ ಬೇಕಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾದ ತನಿಖೆ ರಾಗಿಣಿ ಆಪ್ತ ರವಿಶಂಕರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ರವಿಶಂಕರ್ ಕೊಟ್ಟಂತ ಮಾಹಿತಿ ಮೇರೆಗೆ ಮತ್ತೊಬ್ಬ ಡ್ರಗ್ ಪೆಡ್ಲರ್ ಕಾರ್ತಿಕ್ ರಾಜು ಎಂಬಾತನನ್ನ ಸಿಸಿಬಿ ವಶಕ್ಕೆ ಪಡೆದಿದೆ. ಈತ ನಟಿ ರಾಗಿಣಿ ಆಪ್ತ ರವಿಶಂಕರ್ ಹೇಳಿದಂತೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿತ್ತು. ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾ ಭಾರಿ ಸದ್ದು ಮಾಡುತ್ತಿದೆ. ಬಂಧಿತ ರಾಹುಲ್ ರವಿಶಂಕರ್ ಕೊಟ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಶಂಕಿತ ನಟ ನಟಿಯರ ಮೇಲೆ ಸಿಸಿಬಿ ಹದ್ದಿನ ಕಣ್ಣಿಟ್ಟಿದೆ. ಹಾಗೆ ಇಂದ್ರಜಿತ್ ಕೊಟ್ಟಿರುವ ನಟ ನಟಿಯರ ಬಗ್ಗೆಯೂ ಸಿಸಿಬಿ ಮಾಹಿತಿ ಕಲೆ ಹಾಕ್ತಿದೆ. ಈಗಾಗಲೇ ಶಂಕಿತ ನಟ ನಟಿಯರ ಮನೆ, ಶೂಟಿಂಗ್ ಸ್ಪಾಟ್ಗಳ ಬಳಿ ಸಿಸಿಬಿ ರೌಂಡ್ಸ್ ಹಾಕ್ತಿದೆ. ಹಾಗೆ ಅವರ ಮೊಬೈಲ್ ಟವರ್ ಲೊಕೇಶನ್ ಅನ್ನ ನಿರಂತರವಾಗಿ ಸಿಸಿಬಿ ಟ್ರೇಸ್ ಮಾಡ್ತಿದೆ. ಸ್ಯಾಂಡಲ್ವುಡ್ ಮೇಲೆ ಡ್ರಗ್ಸ್ ಆರೋಪ ಮಾಡಿದಂತ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇಂದು ಮತ್ತೆ ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ರು. ಸತತ 40 ನಿಮಿಷಗಳ ಕಾಲ ವಿಚಾರಣೆ ಎದುರಿಸಿದಂತ ಇಂದ್ರಜಿತ್ ಸಿಸಿಬಿಗೆ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿರುವಂತಹ ಇಂದ್ರಜಿತ್ ಲಂಕೇಶ್, ತನಿಖಾಧಿಕಾರಿಗಳು ಸ್ಟ್ರಾಂಗ್ ಇದ್ದಾರೆ. ನನಗೆ ಏನೇನು ಗೊತ್ತು ಅದನ್ನ ಹೇಳಿದ್ದೇನೆ. ನಾನೊಂದು ಪಾರಿವಾಳದ ರೀತಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಅಂದ್ರೆ ನಾನೊಬ್ಬ ಮೆಸೆಂಜರ್ ಅಷ್ಟೇ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಏನೇನು ಮಾಹಿತಿ ನೀಡಿದ್ನೋ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಅದಕ್ಕೆ ಕರೆಸಿದ್ರು ಅಷ್ಟೇ. ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯರು ಇರ್ಬೋದು ಅಥವಾ ಯಾರೇ ಸದಸ್ಯರು ಇರ್ಬೋದು, ಡೋಂಟ್ ಕಿಲ್ ದ ಮೆಸೆಂಜರ್. ನಾನೊಂದು ಪಾರಿವಾಳದ ಥರ ಮೆಸೇಜ್ ಕೊಟ್ಟು ನಾನು ಅವ್ರಿಗೆ ಹೆಲ್ಪ್ ಆಗಂಗೆ, ಅವ್ರಿಗೆ ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಪುರಾವೆಯಾಗಿ ಏನೇನು ನೀಡಬೇಕೋ, ನನಗೆ ಏನೇನು ಗೊತ್ತಿದೆಯೋ ಅದನ್ನು ನೀಡಿದ್ದೀನಿ. ಅವರು ಇನ್ವೆಸ್ಟಿಗೇಷನ್ ಮಾಡೋರು ಅವರು. ಇಂದ್ರಜಿತ್ ದೊಡ್ಡ ಹೀರೋ ಆಗೋದಕ್ಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ ಶ್ರೀರಾಮ ಸೇನೆ ಮುಖಂಡ ಮುತಾಲಿಕ್ಗೆ ಇಂದ್ರಜಿತ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಅಕ್ಕನ ಸಾವಿನ ಬಗ್ಗೆ ಕೆಲವರು ಮಾತನಾಡಿದವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಅಕ್ಕನ ಸಿದ್ಧಾಂತವನ್ನ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಕೊಲೆಗಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಕೊಲೆಗಾರರೇ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಇಂದ್ರಜಿತ್ ಕಿಡಿಕಾರಿದ್ದಾರೆ. ನಮ್ಮಕ್ಕ ಸತ್ತಿರ್ಬೇಕಾದ್ರೆ ನೀವೆಲ್ಲ ಇವರು ಯಾರೋ ಒಬ್ಬರು ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀವು ಏನು ಹೇಳ್ತೀರ? ಇವತ್ತು ನಮ್ಮಕ್ಕನ ಸಾವಲ್ವಾ? ನಮ್ಮಕ್ಕನ್ನ ನೀವು ಸಿದ್ಧಾಂತ ಒಪ್ಪೋದು ಹಲವಾರು ಜನ ಒಪ್ಪಿರ್ತಾರೆ. ಆದರೆ ಅದೊಂದು ಸಾವು ಮಾಡೋ ಅಷ್ಟು ಕ್ರೂರಿನ ಅದು ಒಂದು ಸಿದ್ಧಾಂತ. ಯಾರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇದ್ರ ಬಗ್ಗೆ? ಸಾವಲ್ವಾ ಅದು? ನಮ್ಮಕ್ಕಂದು ಸಾವಲ್ಲ ನಿಮಗೆ?
ಇಂದ್ರಜಿತ್ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ತಿರುಗೇಟನ ಕೊಟ್ಟಿದ್ದಾರೆ. ಗೌರಿ ಲಂಕೇಶ್ ಡ್ರಗ್ ಅಡಿಕ್ಟ್ ಹೌದೋ ಇಲ್ಲವೋ ಹೇಳಿ, ಅವರು ಡ್ರಗ್ ಸೇವನೆ ಮಾಡ್ತಿದ್ದದ್ದು ಎಲ್ಲಿ ಅಂತ ನಾನ್ ತೋರಿಸ್ತೀನಿ. 4 ನಟಿಯರು ಮಾಡಿದ್ದಕ್ಕೆ ಆರೋಪ ಮಾಡ್ತೀರಾ ಅಂತ ಇಂದ್ರಜಿತ್ ಲಂಕೇಶ್ಗೆ ಮುತಾಲಿಕ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಆರೋಪ ಮಾಡುವುದು ಇದು ಸರಿಯಲ್ಲ, ನೀವು ಇದನ್ನು ವಾಪಸ್ ತಗೊಳ್ಬೇಕು. ಮತ್ತು ಈ ರೀತಿಯ ಉತ್ತರ ಕೊಡೋಕ್ಕಿಂತ ಗೌರಿ ಲಂಕೇಶ್ ಅವ್ರ ಅಡಿಕ್ಟ್ ಇದ್ರೋ ಇಲ್ಲೋ ಅಂತ ಅದಕ್ಕೆ ಉತ್ತರ ಕೊಡಿ. ನಾನು ಡ್ರಗ್ಗಿನ ವಿಷಯ ಸಂಬಂಧಪಟ್ಟಾಗನೇ ಗೌರಿ ಲಂಕೇಶ್ ಮೇಲೆ ಆರೋಪ ಮಾಡಿದ್ದೆ. ನಾನು ಅದನ್ನು ಮಾತಾಡಿ, ಇದ್ರೋ ಇಲ್ಲೋ ಹೌದೋ ಅಲ್ಲೋ ಅಂತ ಹೇಳಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾವ ಕ್ಲಬ್ಗೆ ಹೋಗ್ತಿದ್ರು, ಎಲ್ಲಿ ಡ್ರಗ್ ಸೇವನೆ ಮಾಡ್ತಿದ್ರು, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಡ್ರಗ್ಸ್ ಮಾಫಿಯಾ ದೊಡ್ಡವರ ಬುಡಕ್ಕೆ ಸುತ್ತಿಕೊಳ್ತಿದೆ. ರಾಕೇಶ್ ಸಿದ್ದರಾಮಯ್ಯ ಡ್ರಗ್ಸ್ನಿಂದಲೇ ಸಾವನ್ನಪ್ಪಿದ್ದು ಅಂತ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಡ್ರಗ್ಸ್ನಿಂದ ರಾಕೇಶ್ ಸಾವನ್ನಪ್ಪಿದ್ದು ಅನ್ನೋದು ಜಗಜ್ಜಾಹೀರಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಈ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅನ್ನುವ ಆರೋಪ ಮಾಡಿದ್ರು. ಹೆಸರು ಹೇಳುವಂತ ಧೈರ್ಯ ಇಲ್ಲ. ಯಾರ ಮಕ್ಕಳು ಅಂದ್ರೆ ಇವರೇ. ಮಾನ್ಯ ಸಿದ್ದರಾಮಯ್ಯನವರು ಅವರ ಮಗ ಕೂಡ ಸತ್ತಿದ್ದು ಕೂಡ ಡ್ರಗ್ ದಿಂದಲೇ ಅಂತನೂ ಜಗಜ್ಜಾಹೀರೇ ಇದೆ. ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸಮಾಜದ ಬಗ್ಗೆ, ಯುವಕರ ಬಗ್ಗೆ ಕಳಕಳಿ ಇಟ್ಟಿದ್ರೆ, ನನ್ನ ಮಗ ಸತ್ತಿದ್ದಾನೆ, ಬೇರೆಯವ್ರ ಮಕ್ಕಳಿಗೆ ಅನಾಹುತ ಆಗಬಾರದು ಅಂತ ಹೇಳಿ ತನಿಖೆ ಮಾಡಿದ್ರೆ, ಅಥವಾ ಇದನ್ನು ಸರಿಯಾಗಿ ಹದ್ದುಬಸ್ನಲ್ಲಿ ಇಟ್ಟಿದ್ರೆ, ಬೇರೆ ಸಹಿತಕ್ಕಿಂತ ಹಾಕುವಂತ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಇಂದ್ರಜಿತ್ ಲಂಕೇಶ್ ಅವ್ರನ್ನ ಕರೆಸಿ ನೀವು ಹೇಗೆ ಎಂಕ್ವೈರಿ ಮಾಡಿ ಅವ್ರ ಮಾಹಿತಿ ತಗೊಳ್ತೀರೋ ಅದೇ ಮಾಹಿತಿಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ ತಗೊಳ್ಬೇಕು. ನಿಮಗೆ ನಿಜವಾಗಿಯೂ ಕಳಕಳಿ ಇದ್ರೆ, ನಿಜವಾಗಿಯೂ ಇದರ ಬಗ್ಗೆ ಈ ಡ್ರಗ್ಗಿನ ಸಂಬಂಧಪಟ್ಟಾಗೆ ಇದನ್ನ ನಾಶ ಮಾಡಬೇಕು, ನಿಲ್ಲಿಸಬೇಕು ಅಂತನ್ನುವಂತ ನಿಜವಾಗಿಯೂ ಕಳಕಳಿ ಇದ್ರೆ, ಪ್ರಶಾಂತ್ ಸಂಬರ್ಗಿಗೂ ಚಿತ್ರರಂಗಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಂತ ಸಾರಾ ಗೋವಿಂದ್ಗೆ ಸಂಬರ್ಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಹೀರೋ ಆಗ್ಬೇಕು ಅಂತಾನೆ ಬಂದವನು, ಆದ್ರೆ ನಾನಾ ಕಾರಣಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಸುದೀಪ್ ಅವರಿಂದ ಕೆಲ ಆಡ್ ಗಳನ್ನ ಮಾಡಿಸಿದ್ದೇನೆ. 8,000 ಅಡಿಗಳಿಂದ ಪ್ಯಾರಾಶೂಟ್ ಹಾಕಿಸಿ ಸೀನ್ ಅನ್ನ ಮಾಡಿಸಿದ್ದೇವೆ. 2006ರಲ್ಲಿ ಐಶ್ವರ್ಯ ಎಂಬ ಚಿತ್ರವನ್ನ ನನ್ನ ಸ್ನೇಹಿತ ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ರು. ಅದಕ್ಕೆ ನಾನು ಪಾರ್ಟ್ನರ್ ಆಗಿದ್ದೆ. ಚಿತ್ರ ವಿತರಣೆ ಮಾಡಿದ್ದೇನೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ಬಾಹುಬಲಿ ಸಿನಿಮಾಗೆ ಅವರಿಗೆ ರೋಲ್ ಕಾಲ್ ಕೊಟ್ಟಿರಲಿಲ್ಲ, ಅದಕ್ಕೆ ಅವರು ಬಾಹುಬಲಿ ಸಿನಿಮಾ ಬಿಡುಗಡೆಗೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು. ಸಾರಾ ಗೋವಿಂದ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಸಾರಾ ಗೋವಿಂದ್ ಅವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆಪಾದನೆ, ಪ್ರಶಾಂತ್ ಸಂಬರ್ಗಿ ಅವರ ಕೊಡುಗೆ ಚಿತ್ರರಂಗದಲ್ಲಿ ಏನಿದೆ ಅನ್ನುವ ಪ್ರಶ್ನೆಗೆ ನನ್ನ ಉತ್ತರ ಇವತ್ತು ನಿಮ್ಮ ಮುಂದೆ. 2000 ಇಸ್ವಿಯಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಚಿತ್ರನಟ ಆಗಬೇಕು, ಹೀರೋ ಆಗಬೇಕು ಅಂತ ಕನಸಿಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಯುವಕ. ಕಾರಣಾಂತರಗಳಿಂದ ಚಾನ್ಸು ಸಿಗಲಿಲ್ಲ. ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತು ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನ ಹುಟ್ಟಾಕ್ತೀನಿ 2002ರಲ್ಲಿ. ಕಿಚ್ಚ ಸುದೀಪ್ ಅವರನ್ನ 8,000 ಅಡಿಗಳಿಂದ ಮೇಲೆ ಪ್ಯಾರಾಚೂಟ್ ಹಾಕಿ ಅವ್ರನ್ನ ಜಂಪ್ ಮಾಡಿಸಿದ್ವಿ. ಜಂಪ್ ಮಾಡಿಸಿ ಅವ್ರ ಜೊತೆಗೆ 1 ಲಕ್ಷದ ಪ್ರೀಪೇಡ್ ಕಾರ್ಡ್ ಅನ್ನ ಬೆಂಗಳೂರಲ್ಲಿ ಬಿಟ್ವಿ. 2006ರಲ್ಲಿ ಐಶ್ವರ್ಯ ಅನ್ನೋ ಚಿತ್ರನ ನನ್ನ ಆತ್ಮೀಯ ಗೆಳೆಯರು ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ರು. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಬಗ್ಗೆ ಸಿಸಿಬಿಗೆ ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆರ್ಟಿ ನಗರದಲ್ಲಿರುವ ಬೊಮ್ಮಾಯಿ ನಿವಾಸಕ್ಕೆ ತೆರಳಿ ಸಂದೀಪ್ ಪಾಟೀಲ್ ಹಲವು ಅಂಶಗಳನ್ನು ವಿವರಿಸಿದ್ದಾರೆ. ಈ ಸಂಬಂಧ ಮಾತನಾಡಿದ ಬೊಮ್ಮಾಯಿ, ಸತತವಾಗಿ ನಾವು ಡ್ರಗ್ಸ್ ಜಾಲದ ಮೇಲೆ ರೇಡ್ ಮಾಡ್ತಿದ್ದೀವಿ. ಕೆಲವರು ಸಿನಿಮಾ ನಟರು ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಸ್ವಯಂ ಹೇಳಿಕೆ ಕೊಟ್ಟವರು ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ನಂಟು ಏನು ದೊಡ್ಡ ದೊಡ್ಡ ರೇವ್ ಪಾರ್ಟಿಯಲ್ಲಿ ಸಿನಿಮಾ ನಟರು ಕೆಲವರು ಮತ್ತು ಏನೇನು ಭಾಗಿಯಾಗಿದ್ದಾರೆ ಅದು ಕೂಡ ತನಿಖೆ ಆಗ್ತಾ ಇದೆ. ಈ ತನಿಖೆ ನಿರಂತರವಾಗಿ ಮುಂದುವರಿತದೆ. ಕೆಲವರೆಲ್ಲ ಹೇಳಿಕೆ ಕೊಟ್ಟು ಮಹತ್ವದ ಸುಳುವನ್ನು ಕೊಟ್ಟಿದ್ದಾರೆ. ಆ ಸುಳುವಿನ ಜೊತೆಗೆ ನಮ್ಮ ತನಿಖೆಯಲ್ಲಿ ಏನು ವಿಚಾರಗಳು ಬಂದಿದೆ ಅವೆಲ್ಲವೂ ಸೇರಿಸಿ ಸಮಗ್ರವಾಗಿ CCB ಮಾಡ್ತಾ ಇದೆ. ಮತ್ತು ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, 2 ಅಡಿಷನಲ್ ಕಮಿಷನರ್ಗೆ ಸೂಚನೆಯನ್ನಾಗಲೇ ಕೊಟ್ಟಿದ್ದೀನಿ. ಇದು ಕೇವಲ CCB ಅಷ್ಟೇ ಅಲ್ಲ, ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕಿ
ಡ್ರಗ್ ಮಾಫಿಯಾ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಭಾರಿ ಸದ್ದನ ಮಾಡಿತು. ಸಭೆಯಲ್ಲಿ ಡ್ರಗ್ಸ್ ಮಾಫಿಯಾ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಮಾಹಿತಿಯನ್ನು ನೀಡಿದರು. ಡ್ರಗ್ಸ್ ನಿಯಂತ್ರಣ ಕುರಿತು ಈಗಾಗಲೇ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ. ಸಿಸಿಬಿ ಸೆಂಟ್ರಲ್, ಐಜಿ ಹಾಗೂ ಬೆಂಗಳೂರು ಪೊಲೀಸ್ ಆಯುಕ್ತರ ಜೊತೆ ಸಭೆಯನ್ನು ಮಾಡಿದ್ದೇವೆ. ಮಹಾರಾಷ್ಟ್ರ, ಗೋವಾ, ಆಂಧ್ರ ಸೇರಿದಂತೆ ಈ ಗಡಿಯ ಎಸ್ಪಿಗಳಿಗೆ ಡ್ರಗ್ಸ್ ಸಂಬಂಧ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಗಡಿಗಳಲ್ಲಿ ತಪಾಸಣೆಯನ್ನ ಬಿಗಿಗೊಳಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳಿದರು. ಇನ್ನು ಸಿಸಿಬಿ ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ತನಿಖೆ ನಡೆಸ್ತಾ ಇದೆ. ಅವರಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ. ತಪ್ಪಿತಸ್ಥರು ಯಾರೇ ಇದ್ರೂ ರಾಜಿ ಮಾತೇ ಇಲ್ಲ. ಡ್ರಗ್ಸ್ ವಿಚಾರದಲ್ಲಿ ಕೆಲ ನಟ ನಟಿಯರ ಹೆಸರು ಕೇಳಿ ಬಂದಿದೆ. ಈಗಾಗಲೇ ಕೆಲವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ, ವಿಚಾರಣೆ ನಡೆಸ್ತಾರೆ ಅಂತ ಹೇಳಿದ್ರು. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಎಸ್ಐಟಿ ರಚನೆ ಅತ್ಯಗತ್ಯತೆ ಇಲ್ಲ. ಸಿಸಿಬಿಯಿಂದಲೇ ಎಲ್ಲವನ್ನೂ ಕೂಡ ತನಿಖೆ ಮಾಡಿಸ್ತೇವೆ ಅಂತ ಹೇಳಿದ್ರು. ಡ್ರಗ್ಸ್ ಮಾಫಿಯಾದ ಬಗ್ಗೆ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ಕೊನೆಗೂ ಮೌನ ಮುರಿದಿದೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತನಾಡಿ, ಡ್ರಗ್ಸ್ ಮಾಫಿಯಾದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಗೊತ್ತಾಗಬೇಕು. ಅವರ ಮಕ್ಕಳು ಇವರ ಮಕ್ಕಳು ಅಂತಿಲ್ಲ, ಎಲ್ಲರ ಹೆಸರು ಗೊತ್ತಾಗಬೇಕು ಅಂತ ಹೇಳಿದ್ರು. ಕೇವಲ ಪ್ರಚಾರಕ್ಕೆ ನಟ ನಟಿಯರು, ರಾಜಕಾರಣಿಗಳು ಅಂತ ಹೇಳಿ ಸುದ್ದಿ ಮಾತ್ರ ಮಾಡಿದ್ರೆ ಆಗೋದಿಲ್ಲ. ಪ್ರಚಾರದ ಹೊರತಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕಾಗಿದೆ ಅಂತ ದಿನೇಶ್ ಗುಂಡೂರಾವ್ ಒತ್ತಾಯಿಸಿದ್ರು. ಇನ್ನು ಶಾಸಕ ಹ್ಯಾರಿಸ್ ಮಾತನಾಡಿ, ಇಂದ್ರಜಿತ್ಗೆ ನಮ್ಮೆಲ್ಲರ ಬೆಂಬಲವಿದೆ. ಅವರು ಹೇಳಿದ ವಿಚಾರಗಳನ್ನ ಸಿಸಿಬಿ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡಲಿ ಅಂತ ಹೇಳಿದ್ರು. ನಟಿ ಶರ್ಮಿಳಾ ಮಾಂಡ್ರೆಗೆ ಕೊರೋನಾ ದೃಢಪಟ್ಟಿದ್ದು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ತನಗೂ ತಮ್ಮ ಕುಟುಂಬಕ್ಕೂ ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸಿಕೊಂಡಿದ್ದು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಅಂತ ಶರ್ಮಿಳಾ ಟ್ವೀಟ್ ಅನ್ನು ಮಾಡಿದ್ದಾರೆ. ವೈದ್ಯರ ಸಲಹೆಯಂತೆ ತಾವು ಹೋಮ್ ಐಸೋಲೇಷನ್ ನಲ್ಲಿ ಇರೋದಾಗಿ ಶರ್ಮಿಳಾ ತಿಳಿಸಿದ್ದಾರೆ. ಬೆಂಗಳೂರು ಡ್ರಗ್ ಮಾಫಿಯಾಗೆ ಕಡಿವಾಣ ಹಾಕಲು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ರೈಲಲ್ಲಿ ಬರುವ ಪ್ರಯಾಣಿಕರನ್ನು ತಪಾಸಣೆ ಮಾಡ್ತಿದ್ದಾರೆ. ಗಾಂಜಾ ಡ್ರಗ್ ತರ್ತಿದ್ದಾರಾ ಅಂತ ತಲಾಶ್ ಮಾಡ್ತಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಪ್ರಯಾಣಿಕರ ಬ್ಯಾಗ್ಗಳನ್ನು ತಪಾಸಣೆ ಮಾಡಲಾಗ್ತಿದೆ. ಬಿಹಾರದಿಂದ ಬಂದ ಸಂಘಮಿತ್ರ ರೈಲಿನ ಸುಮಾರು 1,500 ಮಂದಿ ಪ್ರಯಾಣಿಕ ಲಗೇಜ್ಗಳನ್ನು ಶ್ವಾನಗಳ ಮೂಲಕ ನಿನ್ನೆ ಪರಿಶೀಲನೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಸಂಚಲನ ಮೂಡಿಸ್ತಾ ಇದೆ. ಈ ಬಗ್ಗೆ ಹಿಂದಿನ ಸಿಸಿಬಿ ಆಯುಕ್ತರು, ಪ್ರಸಕ್ತ ಕೆಎಸ್ಆರ್ಪಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಇದು ಹೊಸದೇನಲ್ಲ. ಚಿತ್ರರಂಗದಲ್ಲಿ ಕೆಲವರು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಆದರೆ ಅದಕ್ಕೆ ಪೂರಕ ಸಾಕ್ಷ್ಯ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಕೊರಿಯರ್ ಮೂಲಕ ಡ್ರಗ್ಸ್ ಬರುತ್ತದೆ. ಪಬ್, ರೇವ್ ಪಾರ್ಟಿಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಇದರಲ್ಲಿ ದೊಡ್ಡವರು ಇದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ. ಈ ಕೇಸ್ನಲ್ಲಿ ಕಾನೂನು ಸ್ಟ್ರಿಕ್ಟ್ ಆಗಬೇಕು. ಕಾನೂನು ಭಯ ಇದ್ರೆ ಚೈನ್ ಲಿಂಕ್ ನಿಲ್ಲುತ್ತೆ ಅಂತ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಇಲ್ಲ ನೋಡಿ, ನಾವು ಅದೇ ಹೇಳಿದಕ್ಕೆ ನಾವು ಊಹಾಪೋಹ ಮೇಲೆ, ನಾವು ನಮ್ಮ ಸ್ವಂತ ಅನಿಸಿಕೆ ಮೇಲೆ, ನಮ್ಮ ಇಮ್ಯಾಜಿನೇಷನ್ ಮೇಲೆ, ಅದು ಯಾವುದು ನಾವು ಪೊಲೀಸ್ ಅಧಿಕಾರಿಗಾಗಿ ಹೇಳೋದು ಅದು ಸರಿಯಾಗಲ್ಲ. ನಾವೇನು ಮಾತಾಡೋದು ಸಾಕ್ಷಿ ಜೊತೆಗೆ ನಾವು ಮಾತಾಡಬೇಕು. ಸಾಕ್ಷಿ ಇಲ್ಲದೆ ಇದೇನಿದೆ ಕಿ ಬಾಲಿವುಡ್ನಲ್ಲಿ ನಾವು ಹೇಳ್ತೀವಿ ಕಿ ಬಹಳಷ್ಟು ನಾವು ಅಡಿಕ್ಟ್ ಆಗಿದ್ರು, ಅವರು ಮತ್ತೆ ಎಡಿಕ್ಷನ್ ಸೆಂಟರ್ಗೆ, ಡಿ ಅಡಿಕ್ಷನ್ ಸೆಂಟರ್ಗೆ ಅವರು ಹೋಗಿದ್ರು. ಆ ರೀತಿ ನಮ್ಮ ಪ್ರಕಾರ ಸ್ಯಾಂಡಲ್ವುಡ್ನಲ್ಲಿ ಯಾರ್ದು ಇದು ಇನ್ನೂವರೆಗೆ ಕಂಡು ಬಂದಿಲ್ಲ ಕಿ ಅವರು ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಬಂದವರು ಅವರು ಈಗ ಇಲ್ಲಿ ಇಲ್ಲ ಆ ಪ್ರಮಾಣಕ್ಕೆ. ಬೆಂಗಳೂರಲ್ಲಿ ಕಸ್ಟಮ್ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ಕೆಐಎಎಲ್ ಏರ್ಪೋರ್ಟ್ನಲ್ಲಿ 1.28 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಮುಂಬೈನಲ್ಲಿ ಸಿಕ್ಕ ಗಾಂಜಾ ಪೆಡ್ಲರ್ ಕೊಟ್ಟ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ. ವಿದೇಶದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಗಾಂಜಾ ತರಿಸಲಾಗ್ತಾ ಇತ್ತು. ಕೊರಿಯರ್ ವಿಭಾಗದಲ್ಲಿ ಪರಿಶೀಲನೆ ಮಾಡಿದಾಗ 4 ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಅಡಗಿಸಿಟ್ಟಿದ್ದ 8 ಕೆಜಿ ಮರಿಜುವಾನ ಪತ್ತೆಯಾಗಿದೆ. ಇದರ ಮೌಲ್ಯ 1.28 ಕೋಟಿ ಅಂತ ಅಂದಾಜಿಸಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾ ಭಾರಿ ಸದ್ದನ ಮಾಡ್ತಾ ಇದೆ. ಈ ಬಗ್ಗೆ ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ ಪ್ರತಿಕ್ರಿಯಿಸಿದ್ದು, ಮದ್ದೂರಿನಲ್ಲಿ ಡ್ರಗ್ಸ್ ಇಲ್ವಾ, ಮಂಡ್ಯದಲ್ಲಿ ಇಲ್ವಾ ಡ್ರಗ್ಸ್, ಹಳ್ಳಿಯ ಡ್ರಗ್ಸ್ ಇದೆ ಹಳ್ಳಿಯಲ್ಲೂ ಕೂಡ ಅಂತ ಹೇಳಿದ್ದಾರೆ. ಇನ್ನು ಬರೀ ಸಿನಿಮಾ ತಾರೆಯರು, ರಾಜಕಾರಣಿಗಳ ಮಕ್ಕಳು ಡ್ರಗ್ಸ್ ಮಾಫಿಯಾದಲ್ಲಿಲ್ಲ, ರಾಜ್ಯದ ಹಲವೆಡೆ ಡ್ರಗ್ಸ್ ದಂಧೆ ನಡೀತಾ ಇದೆ ಅಂತ ಹೇಳಿದ್ರು. ಇನ್ನು ಪೊಲೀಸರ ಸಹಕಾರ ಇಲ್ಲದೆ ಡ್ರಗ್ಸ್ ದಂಧೆ ನಡೆಯುವುದಿಲ್ಲ ಅಂತ ಶಾಸಕ ತಮ್ಮಣ್ಣ ಆರೋಪವನ್ನು ಮಾಡಿದ್ದಾರೆ. ಬರೀ ಸಿನಿಮಾ ತಾರೆಯರು, ರಾಜಕಾರಣಿಗಳು ಮಕ್ಕಳ ಬಗ್ಗೆ ಮಾತ್ರ ಬರ್ತಾರೆ. ಅದೇನು ಬೆಂಗಳೂರು, ಮೈಸೂರು, ಬೆಳಗಾವಿ ಇಂಥ ದೊಡ್ಡ ನಗರಗಳಲ್ಲಿ ಮಾತ್ರ ಅಂತ. ಇವಾಗ ಇಲ್ಲಿ ಮದ್ದೂರಿನಲ್ಲಿ ಇಲ್ವಾ ಡ್ರಗ್ಸು, ಮಂಡ್ಯದಲ್ಲಿ ಇಲ್ವಾ, ಯಾವ ತಾಲೂಕಿನಲ್ಲಿ ಇಲ್ಲ, ಹಳ್ಳಿಗಳಲ್ಲೂ ಇದೆ. ಇವತ್ತಿನ ದಿವಸ ಪೊಲೀಸ್ನವ್ರ ಸಹಕಾರ ಇಲ್ಲದೇ ಯಾವುದೇ ಡ್ರಗ್ಸ್ ತಂದ ಎಲ್ಲೇ ನಡೆಯೋದಿಲ್ಲ. ದಾರಿ ತಪ್ಪಿಸ್ಬೇಡಿ ಅಂತೇಳಿ CMಗೆ, ಹೋಮ್ ಮಿನಿಸ್ಟ್ರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಎಲ್ರಿಗೂ
ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ಸ್ ವಿಷಯ ಸದ್ದು ಮಾಡ್ತಾ ಇದ್ರೆ ಇತ್ತ ಬಾಲಿವುಡ್ ಅಲ್ಲಿ ಮೃತಪಟ್ಟ ನಟ ಸುಶಾಂತ್ ಸಿಂಗ್ ಸಾವಿಗೂ ಡ್ರಗ್ಸ್ ಕಳಂಕ ಸುತ್ತಿಕೊಂಡಿದೆ. ಸುಶಾಂತ್ ಆಗಾಗ ಮರಿಜುವಾನ ಸೇವಿಸ್ತಾ ಇದ್ರು ಅಂತ ಸುಶಾಂತ್ ಪಿಎ ಆಗಿದ್ದ ಶ್ರುತಿ ಮೋದಿ ಸಿಬಿಐ ವಿಚಾರಣೆಯಲ್ಲಿ ಹೇಳಿದ್ದಾರೆ. ಇನ್ನು ರಿಯಾ ಮಿರಾಂಡಾ ಶೋಭಿತ್ ಜೊತೆಯಲ್ಲೇ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ಸುಶಾಂತ್ ಮಾಜಿ ಪಿಎ ಶ್ರುತಿ ಮೋದಿ ಹೇಳಿದ್ದಾರೆ. ಮೊನ್ನೆಯಷ್ಟೇ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆರೋಗ್ಯ ಮತ್ತೆ ಹದಗೆಟ್ಟಿದೆ. ರಾತ್ರಿ ಕೆಮ್ಮಿನಿಂದ ಬಳಲ್ತಾ ಇದ್ದಂತ ಡಿಕೆ ಶಿವಕುಮಾರ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಡಿಕೆಶಿಗೆ ಇತ್ತೀಚೆಗಷ್ಟೇ ಕೊರೋನಾ ಪಾಸಿಟಿವ್ ಬಂದಿತ್ತು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ರು. 7 ದಿನ ಆದ್ಮೇಲೆ ಡಿಸ್ಚಾರ್ಜ್ ಆಗಿದ್ರು. ಈಗ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಿರಾ ಉಪಚುನಾವಣೆ ಕಾವನ್ನ ಪಡೆದುಕೊಂಡಿದೆ. 3 ಪಕ್ಷಗಳ ಆಕಾಂಕ್ಷಿತರು ಸ್ಪರ್ಧೆಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಕೆಎನ್ ರಾಜಣ್ಣ ಶಿರಾದಿಂದ ಸ್ಪರ್ಧಿಸುವಂತ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತ ಕೆಎನ್ ರಾಜಣ್ಣ, ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿಯಿಂದ ನಿಲ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಂತಿಮವಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ವೇಳೆ ಇಡೀ ಜಿಲ್ಲೆಯಲ್ಲಿ ನನ್ನ ಉದಾಸೀನ ಮಾಡಿ ಯಾವನಾದ್ರೂ ಗೆಲ್ತೀನಿ ಅನ್ಲಿ, ನೋಡ್ತೀನಿ ಅಂತ ಕೆಎನ್ ರಾಜಣ್ಣ ಸವಾಲನ್ನ ಹಾಕಿದ್ದಾರೆ. ನಾನು ನಿಲ್ಲಬೇಕು ಅಂತಲೇ ಅಪೇಕ್ಷೆ ಇದೆ. JP ಪಾರ್ಟಿಲಿ ನಿಲ್ತೀನಿ ಅಂತ ಹೇಳಕ್ಕೆ ನಾನು ಕಾಂಗ್ರೆಸ್ಸಲ್ಲೇ ಕೇಳ್ತೀನಿ. ಕಾಂಗ್ರೆಸ್ ಪಾರ್ಟಿನಲ್ಲಿದ್ದು ನಾನು BJP ನಿಲ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಈಗ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ವಾಸ್ತವಾಂಶ ಏನಿದೆ ಅಂತಕ್ಕಂಥದ್ದನ್ನು ನಾನು ಮಂದಟ್ಟು ಮಾಡಿದ್ದೀನಿ ನಿನ್ನೆ ರಾತ್ರಿ. ಶಿರಾದಲ್ಲಿ ಒಂದು ಸ್ವಾಭಿಮಾನಿ ವೇದಿಕೆ ಅಂತಕ್ಕಂಥದ್ದನ್ನು ಒಂದು ಪ್ರಾರಂಭ ಮಾಡಿ ಒಂದು ಸಭೆನೂ ಕೂಡ ಮಾಡ್ತೀನಿ. ಆ ಸಭೆಯಲ್ಲಿ ಅಲ್ಲಿನ ಮುಖಂಡರುಗಳು ಮತ್ತು ಮತದಾರರುಗಳು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದರ ಹಿನ್ನೆಲೆಯಲ್ಲಿ ಅವರು ಅಂತಿಮ ನಿರ್ಣಯ ತೆಗೆದುಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಬಗ್ಗೆ ಕೊನೆಗೂ ಹೈಪವರ್ ಕಮಿಟಿ ಮೀಟಿಂಗ್ ದಿನಾಂಕ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 8ರಂದು ದಸರಾ ಉನ್ನತ ಮಟ್ಟದ ಸಭೆಗೆ ದಿನಾಂಕ ಫಿಕ್ಸ್ ಆಗಿದ್ದು ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಯಲಿದ್ದು ದಸರಾ ಸರಳವೋ ಸಾಂಪ್ರದಾಯಿಕವೋ ಅಥವಾ ಅರಮನೆಗೆ ಸೀಮಿತವೋ ಅನ್ನುವ ಬಗ್ಗೆ ತೀರ್ಮಾನ ಮಾಡಲಾಗುವುದು. ಇನ್ನು ಸಭೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಂಸದ ಪ್ರತಾಪ್ ಸಿಂಹ ಭಾಗಿಯಾಗಲಿದ್ದಾರೆ. ಸ್ಟಾಫ್ ನರ್ಸ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸಿಎಂ ನಿವಾಸ ಕಾವೇರಿ ಬಳಿ ಗುತ್ತಿಗೆ ಆಧಾರದ ಸ್ಟಾಫ್ ನರ್ಸ್ಗಳು ಕಣ್ಣೀರಿಟ್ಟಿದ್ದಾರೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸವನ್ನ ಕಾಯಂಗೊಳಿಸ್ತಾ ಇದ್ದಾರೆ. 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮನ್ನ ಪರಿಗಣಿಸದೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಸಚಿವರು ಅಧಿಕಾರಿಗಳ ಮನೆ ಹತ್ತಿರ ಹೋದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಅದಕ್ಕೆ ಸಿಎಂ ಮನೆ ಬಳಿ ಬಂದಿದ್ದೇವೆ. ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಿಎಂ ಮನೆ ಮುಂದೆನೆ ಸಾಯ್ತೀವಿ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಲಾರಿ ಅಡ್ಡಗಟ್ಟಿ ದರೋಡೆ ಮಾಡ್ತಾ ಇದ್ದ ಖತರ್ನಾಕ್ ತಂಡವನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಮದ್ದೂರು ಪಟ್ಟಣದ ಟಿಪಿ ವೃತ್ತದ ಬಳಿ ಕಳ್ಳರನ್ನ ಬಂಧಿಸಲಾಗಿದೆ. ಚನ್ನಪಟ್ಟಣದ ಮಹಾಜನ್ ಹಾಗೂ ಶೇಖ್ ಸಾದಿಕ್ ಬಂಧಿತ ಆರೋಪಿಗಳು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಚಲಿಸುವ ಲಾರಿಗಳೇ ಈ ತಂಡದ ಟಾರ್ಗೆಟ್ ಆಗಿತ್ತು. ಮೊದಲು ಲಾರಿಯನ್ನು ಅಡ್ಡಗಟ್ತಾ ಇದ್ದ ಯುವಕರು ನಂತರ ಚಾಲಕನನ್ನ ಹೆದರಿಸಿ ದರೋಡೆ ಮಾಡಿ ಎಸ್ಕೇಪ್ ಆಗ್ತಿದ್ರು. ಕೊರೋನಾ ಲಾಕ್ಡೌನ್ನಿಂದಾಗಿ ಬಂದ್ ಆಗಿದ್ದಂತ ನಂದಿ ಬೆಟ್ಟ 5 ತಿಂಗಳ ಬಳಿಕ ಓಪನ್ ಆಗ್ತಾ ಇದೆ. ಸೆಪ್ಟೆಂಬರ್ 7ರಿಂದ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಹೋಗಬಹುದಾಗಿದೆ. ಆದ್ರೆ ನಂದಿ ಬೆಟ್ಟಕ್ಕೆ ಸಮಯ ನಿಗದಿ ಮಾಡಿದ್ದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ನಂದಿ ಬೆಟ್ಟಕ್ಕೆ ಬರುವವರು ಮಾಸ್ಕ್, ಸ್ಯಾನಿಟೈಸರ್ ಬಳಸುವಂತೂ ಕಡ್ಡಾಯವಾಗಿದೆ. ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಮನೆ ಹೊತ್ತಿ ಉರಿದಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ನವನಗರದ ಸೆಕ್ಟರ್ ನಂಬರ್ 45ರಲ್ಲಿ ಒಂದು ಘಟನೆ ಆಗಿದ್ದು ಮನೆಯಲ್ಲಿನ ಬಟ್ಟೆ, ಪಾತ್ರೆ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಚಿಕ್ಕಮಗಳೂರಿನ ಲಿಂಗದಹಳ್ಳಿಯ ಮನೆಯೊಂದರಲ್ಲಿ ಅವಿತಿದ್ದ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ. ಸುಮಾರು 8 ಅಡಿ ಉದ್ದವಿದ್ದ ಹೆಬ್ಬಾವು ವೀರೇಶ್ ಅನ್ನುವರ ಮನೆಯಲ್ಲಿ ಅಡಗಿತ್ತು. ಸ್ಥಳಕ್ಕಾಗಮಿಸಿದ ಉರಗ ಪ್ರೇಮಿ ಹಾವನ್ನ ರಕ್ಷಿಸಿದ್ದು. ಈ ವೇಳೆ ಹಾವಿನ ಜೊತೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಜನ ನುಗ್ಗಲನ್ನ ಮಾಡಿದರು. ಹಾಸನದಲ್ಲಿ ಮತ್ತೆ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ, ಮಠಸಾಗರ ಸುತ್ತಮುತ್ತ ಲಗ್ಗೆಯಿಟ್ಟಿರುವಂತಹ ಗಜಪಡೆ ಕಾಫಿ ಹಾಗೂ ಮೆಣಸಿನ ತೋಟವನ್ನ ಹಾಳು ಮಾಡಿದೆ. ಈ ವೇಳೆ ಆನೆಗಳನ್ನ ಕಾಡಿಗಟ್ಟಲಿಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟರು.
ಕೊರೋನಾ ಹಾಗೂ ಕಾವೇರಿ ಪ್ರವಾಹದಿಂದ ಕಳೆದ 1 ತಿಂಗಳಿಂದ ಬಂದ್ ಆಗಿದ್ದ ರಂಗನತಿಟ್ಟು ಪಕ್ಷಿಧಾಮ ಪ್ರವಾಸಿಗರ ಪ್ರವೇಶಕ್ಕೆ ಈಗ ಮುಕ್ತವಾಗಿದೆ. ಪಕ್ಷಿಧಾಮದಲ್ಲಿ ಪಕ್ಷಿ ವೀಕ್ಷಣೆಗಾಗಿ ಮತ್ತೆ ಬೋಟಿಂಗ್ ವ್ಯವಸ್ಥೆ ಆರಂಭವಾಗಿದ್ದು, ಪಕ್ಷಿಧಾಮ ಆರಂಭದಿಂದ ಪಕ್ಷಿ ಪ್ರಿಯರು ಸಂತಸಗೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಖುಷಿಯಲ್ಲಿದ್ದಾರೆ. ಹೀಗಾಗಿ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸುದೀಪ್ ಭೇಟಿಯನ್ನು ನೀಡಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ವೇಳೆ ಸುದೀಪ್ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿತ್ತು. ಇದೇ ಹೊತ್ತಿನ 30 Minutes 30 ನ್ಯೂಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.